ಹಲೋ ಫ್ರೆಂಡ್ಸ್, ಈಗ ನಾನು 14 ವರ್ಷದ ಹುಡುಗಿಗೆ ಲೆಹಂಗದ ಮೇಲೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಮೊದಲು ಬ್ಲೌಸಿನ ಉದ್ದ ನೋಡ್ಕೋಬೇಕು ಫ್ರೆಂಡ್ಸ್. ಇವಾಗ 18 ಇದೆ ಫ್ರೆಂಡ್ಸ್. ಇವಾಗ 18 ಇದೆ ಅಲ್ವಾ, ನೋಡ್ಕೋಬೇಕು ನಮ್ಮ ಬಟ್ಟೆಯಲ್ಲಿ ಕರೆಕ್ಟ್ ಇದೆ ಬಟ್ಟೆಯಲ್ಲಿ. ಆ ನಂತರ ಎದೆಯ ಸುತ್ತಳತೆ ನೋಡ್ಕೋಬೇಕು. ಎದೆಯ ಸುತ್ತಳತೆ ಬಗಲಿನಿಂದ ಫೋಲ್ಡ್ ಆಗಿರ್ತದಲ್ಲ ಅಲ್ಲಿವರೆಗೂ ತೆಗೆದುಕೊಳ್ಬೇಕು ಈ ಥರ. ಇವಾಗ 8 ಇದೆ, ಬಗಲಿನ ಎದೆಯ ಸುತ್ತಳತೆ ಪ್ಲಸ್ 2 ಇಂಚು ಹೊಲಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಈಗ ಬಗಲಿನ ಲೆಂತ್ ನೋಡ್ಕೊಳ್ಳೋಣ. ಹಾರ್ಮೋಲ್ ಲೆಂತು 5 ಇದೆ. ಓಕೆ, ನಂತರ ಬಟ್ಟೆ ಮೇಲೆ ಅಳತೆ ಮಾಡೋಣ. ಮೊದಲು ಕೊರಳನ್ನು 2 ಹಾಕೋಣ, ನಂತರ ಭುಜದ ಅಳತೆ 3 ಹಾಕೋಣ. ಹಾರ್ಮೋಲ್ ಲೆಂತು 5 ಇದೆ, 5 ಹಾಕೋಣ. ಎಲ್ಲದೂ ಒಂದು ಬುಕ್ಸಲ್ಲಿ ಬರೆದಿಟ್ಕೊಂಡಿರಿ, ಈ ಥರ ಹಾಕಬೇಕು. ನಂತರ 8 ಇಂಚು ಹಾಕಬೇಕು ಎದೆಯ ಸುತ್ತಳತೆನೇ. ಬಗಲ್ ತೊಗೊಂಡಿರ್ತೀವಲ್ಲ ಅಲ್ಲೇ ಹಾಕಬೇಕು. ನಂತರ 2 ಇಂಚು ಪ್ಲಸ್ 2 ಇಂಚು ಹೊಲಿಯೋದಕ್ಕೆ ಹಾಕಬೇಕು. 1 ಇಂಚು ಬಗಲಿನ ಶೇಪ್ ತೆಗೆದುಕೊಳ್ಳೋದಕ್ಕೆ 1 ಇಂಚು ಬಿಡಬೇಕು. ಈ ಕಡೆಯಿಂದ 1.5 ತೆಗೆದುಕೊಂಡು ಈ ಥರ ಶೇಪ್ ಕೊಡಬೇಕು ಫ್ರೆಂಡ್ಸ್. ಡಾಟ್ಸ್ ಇಟ್ಟು ಕರ್ವ್ ಟೈಪ್ ಬರಬೇಕದು ಈ ಥರ ಫ್ರೆಂಡ್ಸ್. ಈ ಥರ ಕರ್ವ್ ಕೊಡಬೇಕು. ನೆಕ್ಸ್ಟು ಕೊರಳಿನ ಒಂದು ಹಾಕೋಣ. ಮುಂಬದಿಯಲ್ಲಿ 5 ಇದೆ, ಕೊರಳಿನ ಲೆಂತು 5 ಇದೆ, 5 ಹಾಕೋಣ. ಮುಂದಿನ ಕೊರಳು 5. ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಕೊಟ್ಕೋಬೋದು. ಇವಾಗ ಹಿಂದಿನ ಕೊರಳನ್ನು ಹಾಕಿಬಿಡೋಣ. ಇವಾಗ ಹಿಂದಿನ ಕೊರಳು 3 ಇದೆ, 3 ಹಾಕೋಣ. ಇವಾಗ ನಮಗೆ ರೌಂಡ್ ಬೇಕಂದರೆ ರೌಂಡು ಈ ಥರ ಹಾಕೋಬೋದು. ಓಕೆ, ನೆಕ್ಸ್ಟ್ ನಂತರ ಕಟ್ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂತಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಇವಾಗ ಕಟ್ ಮಾಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು, ಅದಕ್ಕೋಸ್ಕರ. ಓಕೆ, ಇವಾಗ ಬಗಲಿನ ಶೇಪನ್ನು ಕಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಮೊದಲು. ನಂತರ ಹಿಂದಿನ ಕೊರಳನ್ನು ಕಟ್ ಮಾಡೋಣ. ಕಟ್ ಮಾಡಿ ಭುಜ ಬೇರೆ ಬೇರೆ ಮಾಡೋಣ. ಮುಂದಿನ ಕೊರಳು ಮತ್ತು ಹಿಂದಿನ ಕೊರಳು ಸಪ್ರೇಟ್ ಮಾಡಿ. ಯಾವಾಗಲೂ ಹುಷಾರಿಂದ ಕಟ್ ಮಾಡಬೇಕು ಫ್ರೆಂಡ್ಸ್, ಮುಂದಿಂದ ಯಾವುದು ಹಿಂದಿಂದ ಯಾವುದು ಅಂತಂದು. ಓಕೆ, ಇವಾಗ ಹಿಂದಿನ ಕೊರಳನ್ನು ಕಟ್ ಮಾಡಿದ್ವಲ್ವ ಮೊದಲು, ಅದನ್ನು ತೆಗೆದಿಟ್ಕೊಟ್ಬಿಡೋಣ. ಇವಾಗ ಮುಂದಿನ ಕೊರಳನ್ನು ಮಾತ್ರ ಜಾಸ್ತಿ ಕೊಟ್ಟಿದ್ವಲ್ಲ, ಇವಾಗ ಕಟ್ ಮಾಡೋಣ. ಇದೇ ಥರ ಚೌಕ ಕಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮದು ಲೈಕ್ ಆಗಿದೆ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ಮುಂದಿನ ಕೊರಳು. ಥ್ಯಾಂಕ್ ಯು ಫ್ರೆಂಡ್ಸ್.